ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇವತ್ತೊಂದು ಸುಂದರವಾದ ಕಥೆಯನ್ನು ಹೇಳ್ತೀನಿ. ಆತ್ಮೀಯರೇ, ನಾವು ಮಾಡುವ ಒಳ್ಳೆ ಕೆಲಸಗಳು, ನಾವು ಮಾಡುವಂತಹ ದಾನಗಳು ಎಂದಿಗೂ ನಮ್ಮನ್ನು ಕಾಪಾಡುತ್ತೆ. ಆದರೆ ದಾನದ ಅರ್ಥ ಪ್ರತಿಫಲಾಪೇಕ್ಷೆಯನ್ನು ಬಯಸದೇ ಇರುವುದು. ಬಹಳ ವರ್ಷಗಳ ಹಿಂದೆ ಇಂದ್ರದ್ಯುಮ್ನ ಅನ್ನೋ ರಾಜನಿದ್ದ. ಬಹುಕಾಲ ರಾಜ್ಯವಾಳದ ಮೇಲೆ ಆಯುಷ್ಯ ತೀರಿ ಸ್ವರ್ಗಕ್ಕೆ ಹೋದ. ತಾನು ಭೂಮಿಯ ಮೇಲಿದ್ದಾಗ ಮಾಡಿದ ಒಳ್ಳೆಯ ಕಾರ್ಯಗಳಿಂದಾಗಿ ಸ್ವರ್ಗದಲ್ಲಿ ಸುಖವಾಗಿದ್ದ. ಬಹುಶಃ 100 ವರ್ಷ ಕಳೆದಿರಬೇಕು. ಒಂದಿನ ದೇವದೂತ ಬಂದು, ಸ್ವಾಮಿ, ನಿಮ್ಮ ಪುಣ್ಯದ ಖಾತೆ ಖಾಲಿಯಾಯಿತು, ಮತ್ತೆ ನೀವಿನ್ನು ಭೂಮಿಗೆ ಹೊರಡಬೇಕು ಅಂದ. ಇಂದ್ರದ್ಯುಮ್ನಿಗೆ ಗಾಬರಿಯಿಂದ ಕೇಳ್ದ, ನಾನು ಅಷ್ಟೊಂದು ದಾನ ಧರ್ಮಗಳನ್ನು ಅಷ್ಟೊಂದು ಕಾಲ ಮಾಡಿದನಲ್ಲ, ಅದೆಲ್ಲ ತೀರಿ ಹೋಯ್ತೆ. ಆಗ ದೇವದೂತ, ಸ್ವಾಮಿ, ಸ್ವರ್ಗದಲ್ಲೊಂದು ಪದ್ಧತಿ ಇದೆ. ಭೂಮಿಯ ಮೇಲೆ ನೀವು ಮಾಡಿದ ಒಳ್ಳೆಯ ಕಾರ್ಯಗಳನ್ನು ಎಲ್ಲಿಯವರೆಗೆ ಜನ ನೆನೆಸ್ಕೊಳ್ತಾರೋ ಅಲ್ಲಿಯವರೆಗೆ ನೀವಿಲ್ಲಿರ್ಬೋದು ಅಂತ. ನಿಮ್ಮನ್ನು ನೆನೆಸ್ಕೊಳ್ಳೋರು ಯಾರು ಉಳಿದಿಲ್ವೋ ಅಂದಿಗೆ ನಿಮ್ಮ ಸ್ವರ್ಗದ ಅವಧಿಯೂ ಮುಗಿಯಿತು ಅಂತ. ಅದಕ್ಕೆ ಸಣ್ಣ ಪುಟ್ಟ ಉಪಕಾರ, ಒಳ್ಳೆಯ ಕಾರ್ಯ ಮಾಡಿದವರು ಕೆಲವೇ ಕಾಲ ಇಲ್ಲಿರ್ತಾರೆ. ಶಾಶ್ವತವಾದ ಕಾರ್ಯ ಮಾಡಿದವರು ಮಾತ್ರ ಇಲ್ಲಿಯೇ ಉಳಿತಾರೆ. ಈಗ ನಿಮ್ಮ ಕಾರ್ಯಗಳನ್ನು ಕೃತಜ್ಞತೆಯಿಂದ ಸ್ಮರಿಸುವವರು ಯಾರೂ ಇಲ್ಲ. ಬೇಕಾದರೆ ನೀವು ಭೂಮಿಗೆ ಹೋಗಿ ನಿಮ್ಮ ಕಾರ್ಯಗಳನ್ನು ನೆನೆಸೋರು ಯಾರಾದರೂ ಇದ್ದರೆ ತಿಳಿಸಿ, ಆಗ ನಿಮ್ಮ ಸ್ವರ್ಗದ ಅವಧಿ ಹೆಚ್ಚಾದೀತು ಅಂದ. ಇಂದ್ರದ್ಯುಮ್ನ ಭೂಮಿಗೆ ಬಂದ. ಜಗತ್ತೇ ಬದಲಾದಂತಾಯಿತು. ನಗರವೇ ಗುರುತು ಸಿಗದಷ್ಟು ಬದಲಾಗಿತ್ತು. ಜನರ ರೀತಿ ನೀತಿಗಳು, ನಡಾವಳಿಗಳು ಆಶ್ಚರ್ಯ ತರುವಷ್ಟು ಬೇರೆಯಾಗಿವೆ. ನಾನು ಇಲ್ಲಿಯೇ ರಾಜನಾಗಿದ್ದೆ ಅಂತ ಆಶ್ಚರ್ಯಪಟ್ಟ. ಅವನಿಗೆ ಆಘಾತವಾದ ವಿಷಯವೇನೆಂದರೆ, ಅವನ ರಾಜ್ಯದಲ್ಲಿ ಒಬ್ಬರಿಗೂ ಇಂದ್ರದ್ಯುಮ್ನ ಅನ್ನೋ ರಾಜನ ಹೆಸರೇ ಗೊತ್ತಿಲ್ಲ. ಅವನು ಕಟ್ಟಿಸಿದ ದೇವಸ್ಥಾನಗಳು, ಅರಮನೆಗಳು ಒಂದು ಉಳಿದಿಲ್ಲ. ದುಃಖಪಟ್ಟ ಇಂದ್ರದ್ಯುಮ್ನ, ಯಾರಿಗೋಸ್ಕರ ನಾನು ಅಷ್ಟೊಂದು ಯಜ್ಞ ಯಾಗಾದಿಗಳನ್ನ ಮಾಡಿದ್ನೋ, ಯಾರಿಗೋಸ್ಕರ ದಾನ ಮಾಡಿದ್ನೋ ಅವರೆಲ್ಲ ನನ್ನನ್ನು ಮರೆತು ಬಿಟ್ಟಿದ್ದಾರೆ ಅಂತ ನೊಂದ್ಕೊಂಡ. ಅತ್ಯಂತ ಹಿರಿಯ ವ್ಯಕ್ತಿ ಯಾರಾದರೂ ಇದ್ದರೆ ಅವರು ನನ್ನ ಹೆಸರನ್ನು ನೆನಪಿಟ್ಕೊಟ್ಟಿರ್ಬೋದು ಅಂತ ಭಾವಿಸಿ ಹುಡುಕಿ ಅವರ ಮನೆಗೆ ಹೋದ. ಆ ಹಣ್ಣ ಮುದುಕನಿಗೂ ಅಷ್ಟೇ ಈ ರಾಜನ ಬಗ್ಗೆ ಗೊತ್ತಿಲ್ಲ. ಆದರೆ ಆತನೊಂದು ಮಾತು ಹೇಳ್ದ, ನನಗಿಂತ ಹಳೆಯದಾದ ಒಂದು ಗೂಬೆ ಊರ ಹೊರಗಿದೆ, ಅದಕ್ಕೆ ನಿಮ್ಮ ಹೆಸರು ಗೊತ್ತಿದ್ರೂ ಇರಬಹುದು. ಇಂದ್ರದ್ಯುಮ್ನ ಗೂಬೆಯನ್ನು ಹುಡುಕಿ ಕೇಳ್ದ. ಅದು ರಾಜನ ಹೆಸರನ್ನು ಕೇಳಿರಲಿಲ್ಲ. ಆದರೆ ನನಗಿಂತಲೂ ತುಂಬ ಹಿರಿಯನಾದ ಒಂದು ಆಮೆ ಊರ ಹೊರಗಿನ ಕೆರೆಯಲ್ಲಿದೆ, ಅದಕ್ಕೆ ಬಹುಶಃ ಗೊತ್ತಿರಬೇಕು ಅಂತ ಅಂತು. ರಾಜ ಆಮೆಯನ್ನು ಹುಡುಕದ. ತುಂಬ ಜೀರ್ಣಾವಸ್ಥೆಯಲ್ಲಿದ್ದ ಆಮೆ ಕಷ್ಟಪಟ್ಟು ಮೇಲೆ ಬಂದು ಇವನ ಕತೆ ಕೇಳಿ ಹೇಳ್ತು, ನನಗೊತ್ತು, ಇಂದ್ರದ್ಯುಮ್ನ ರಾಜನ ಹೆಸರು, ಅವನೇ ಈ ಕೆರೆ ಕಟ್ಟಿಸಿದ್ದು. ನನ್ನಜ್ಜ ನನಗೆ ಇದನ್ನು ಹೇಳ್ತಿದ್ದ. ಇಂದ್ರದ್ಯುಮ್ನ ಹೇಳ್ದ, ನಾನೇ ಇಂದ್ರದ್ಯುಮ್ನ, ನಾನು ಈ ಕೆರೆ ಕಟ್ಟಿಸಿಲ್ಲ. ಆಮೆ ಗಟ್ಟಿಯಾಗಿ ಹಿಡಿತು, ನನ್ನಜ್ಜ ಸುಳ್ಳು ಹೇಳೋನಲ್ಲ. ಈ ರಾಜ ಸ್ವರ್ಗದಾಸೆಗಾಗಿ ಸಾವಿರಾರು ಹಸುಗಳನ್ನು ದಾನ ಮಾಡ್ತಿದ್ದಂತೆ. ಅವು ಊರ ಹೊರಗೆ ಬಂದಾಗ ಮುಂದೆ ಹೋಗದೆ ನಿಂತು ಬಿಡ್ತಿದ್ವಂತೆ. ದಾನಕ್ಕೆ ಪಡೆದವರು ಅವನ್ನ ಎಳೆದಾಡಿ ಕರೆದುಕೊಂಡು ಹೋಗೋರು. ಹೀಗೆ ಹಸುಗಳ ಎಳೆದಾಟದಲ್ಲಿ ಅವುಗಳ ಕುರಪುಟದಿಂದ ನೆಲ ಕೆದರಿ ದೊಡ್ಡ ಗುಂಡಿ ಆಯಿತು. ಅದರಲ್ಲಿ ಮಳೆ ಬಂದಾಗ ನೀರು ನಿಂತು ಈ ಕೆರೆ ಆಯಿತು. ರಾಜನ ಕೃಪೆಯಿಂದ ಆದ ಕೆರೆ ಇದು ಅಂತ ನಾವೆಲ್ಲ ನೆನಿತೇವೆ ಅಂತು. ದೇವದೂತ ಬಂದು, ಬನ್ನಿ ಸ್ವಾಮಿ, ಇನ್ನೂ ನಿಮ್ಮನ್ನು ನೆನೆಯೋರು ಇಲ್ಲಿದ್ದಾರೆ, ಹಾಗಾಗಿ ಸ್ವರ್ಗದ ಅವಧಿ ಮುಗಿದಿಲ್ಲ ಅಂತ ಕರೆದುಕೊಂಡು ಹೋದ. ಆತ್ಮೀಯರೇ, ಇದೆಷ್ಟು ಸುಂದರ ಹಾಗೂ ಅರ್ಥಪೂರ್ಣ ಕತೆ ನೋಡಿ. ಸ್ವರ್ಗದ ಆಸೆಯಿಂದ ಮಾಡಿದ ಕೆಲಸ ಸ್ವರ್ಗದಲ್ಲಿ ಉಳಿಸಲಿಲ್ಲ. ಆದರೆ ರಾಜನಿಗೆ ಅರಿವಿಲ್ಲದೆ ದಾನದ ಅನಿರೀಕ್ಷಿತ ಪ್ರತಿಕ್ರಿಯೆಯಿಂದ ಸ್ವರ್ಗದಕ್ಕಿತ್ತು. ಲಾಭದ, ಮೆಚ್ಚುಗೆಯ ಆಸೆಗೋಸ್ಕರ ಮಾಡಿದ ಕೆಲಸ ಸ್ಥಿರವಲ್ಲ. ಅನಪೇಕ್ಷಿತವಾಗಿ ಪ್ರೇಮದಿಂದ ಮಾಡಿದ ಕೆಲಸ ನಮ್ಮನ್ನು ಕಾಯ್ತದೆ. ಕತೆ ಇಷ್ಟ ಆಯಿತು, ಅರ್ಥ ಕೂಡ ಆಯಿತು ಅಂತ ಭಾವಿಸ್ತೀನಿ. ನೀವು ಮೊದಲನೇ ಬಾರಿಗೆ ನಮ್ಮ ಚಾನೆಲನ್ನು ನೋಡ್ತಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಕೇಳಿದ್ದಕ್ಕೆ ಧನ್ಯವಾದ.